ರಾಜಿ, ಏ ರಾಜಿ, ಎಲ್ಲೋ ಅದ್ಲಿಲ್ಲ ಹಾಳಾದವಳು. ಅಯ್ಯ ನೀನ್ ಲೇ, ಏ ರಾಜಿ, ಅಯ್ಯೋ ನೀನ್ ಬಾಯಿಗೆ ಮಣ್ಣ ಏನೇ ಮಾಡಕ್ ಹೊಂಟಿದ್ದಿ ನೀನು? ಎಲ್ಲಾರನು ನೆಗದ್ ಬೀಳಿಸ್ತೀನಿ ಅಂದ್ಬಿಟ್ಟು ನೀನೇ ನೆಗದ್ ಬೀಳಕ್ ಹೊಂಟಿದ್ಯಲ್ಲ. ನೆಗದ್ ಬೀಳಕ್ಕೆ ನೀನು ಅನ್ಕೊಂಡಿದ್ಯಾ? ದರಿದ್ರದವಳೆ, ಸಾಯ್ತಿರೋಳ್ನ ಬದುಕ್ಸಿದ್ರೆ ನಾನ್ ಮುಂದೆನೆ ದಿಮಾಗ್ ತೋರಿಸ್ತೀಯಾ? ದಿಮಾಗ್ ತೋರಿಸ್ತಾ ಇರೋದು ನಾನಲ್ಲ ನಂಜಮ್ಮ. 2 ತಲೆ ನಾಗರಾವಂಗೆ ಅಲ್ಲೂ ಇಲ್ಲೂ 2 ಕಡೆನೂ ತಲಾಡ್ಸ್ತಿದ್ಯಲ್ಲ. ಅವ್ವ ತಾಯಿ, ಈಗ ನಾನು ಏನ್ ಮಾಡ್ದೆ ಅಂತ ಹಿಂಗ್ ಮಾತಾಡ್ತಿದ್ಯಾ ನೀನು? ಪುಟ್ಟಕ್ಕನ್ ಮನೆಗೆ ಹೋಗಿ ಮಸ್ಕ ಹುಡ್ಕೊಂಡ್ ಬರ್ತಾ ಇದೆಯಾ ತಾನೆ? ಏ ಮೂದೇವಿ, ನಾನು ಅಲ್ಲಿಗೆ ಮಸ್ಕ ಹೊಡಿಯಕ್ ಹೋಗಿರ್ಲಿಲ್ಲ, ಅಲ್ಲಿ ಏನ್ ನಡೀತಾ ಐತೆ ಅಂತ ತಿಳ್ಕೊಳಕ್ ಹೋಗಿದ್ದೆ. ಇಷ್ಟಕ್ಕೂ ಈ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ಈ ರಾಜಿಗೆ 3 ಕಣ್ಣೈತೆ, ನನಗೆ ಎಲ್ಲಾ ವಿಷಯನೂ ಗೊತ್ತಾಯ್ತದೆ. ಆಹಾ, ನೀನೇನ್ ಮುಕ್ಕಣ್ಣನ್ ಮೊಮ್ಮಗಳು ನೋಡು, 3ನೇ ಕಣ್ಣು ಬೇರೆ ಐತೆ, ನಡೆದಿದ್ದೆಲ್ಲ ಗೊತ್ತಾಗ್ಬಿಡ್ತದ ನಿನ್ಗೆ. ನೋಡ್ ನಂಜಮ್ಮ, ನೀನ್ ಪುಟ್ಟಕ್ಕನ್ ಮನೆಗ್ ಹೋಗಿದ್ಯೋ ಇಲ್ವೋ ಆಟ ಹೇಳು. ಹೋಗಿದ್ದೆ ಅಂತ ಹೇಳ್ನಿಲ್ವಾ? ನೋಡೇ, ಇಬ್ರಲ್ಲೂ ಒಬ್ರಾದ್ರೂ ಒಳ್ಳೆಯವ್ರು ಅಂತ ತೋರ್ಸ್ಕೊಂಡ್ರೇನೆ ನಮ್ ಕೆಲ್ಸ ನಡೆಯೋದು. ನಮ್ಗೆ ಆ ಬಂಗಾರ ಮನಸ್ಸೆ ಎಲ್ಲ ಕಿವಿ ಮುಟ್ಟೋದು. ಆಹಾ, ನೀನ್ ಬರೀ ನಂಜಮ್ಮ ಅಲ್ಲ, ಐನಾತಿ ನಂಜಮ್ಮ. ಅದು ಹಾಳಾಗಿ ಹೋಗ್ಲಿ ಕಣೆ. ಅಲ್ಲ ಕಣೆ, ಆ ಬಂಗಾರಮ್ಮ ಹೇಳೋದಕ್ಕೂ ನೀ ನೀರೊಳಗೆ ಮುಖ ಇಟ್ಕೊಂಡಿರೋದಕ್ಕೂ ಏನೇ ಸಂಬಂಧ? ಆ ಬಂಗಾರಮ್ಮ ಯೋನ್ ಹೇಳಿದಳು ಗೊತ್ತಾ ನಿನಗೆ? 2 ದಿನ ಟೈಮ್ ಕೊಡ್ತೀನಿ. ಆಟ್ರಾಗೆ ನೀನೇ ಗಂಟು ಮುಟ್ಟೆ ಕಟ್ಕೊಂಡು ಈ ಊರ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಮನೆ ಸಮೇತ ಸೀಮೆಣ್ಣೆ ಸುರಿದು ನಿನ್ನೂ ಸುಟ್ಟು ಬಿಡ್ತೀನಿ. ಅಲ್ಲ ಕಡೆ ಮುದೇವಿ, ಆ ಬಂಗಾರಮ್ಮ ಹೇಳಿದಕ್ಕೂ ನೀ ನೀರ್ನಾಗ ಮಕ ಇಟ್ಕೊಂಡಿದ್ದಕ್ಕೂ ಏನೋ ಸಂಬಂಧ? ಏನ್ ಸಂಬಂಧ ಐತೆ ಅಂತ ಕೇಳ್ತಾ ಇದ್ಯಾ? ತೋರಿಸ್ತೀನಿರೋ. ಅಯ್ಯೋ ಅಯ್ಯೋ ಅಯ್ಯೋ, ಬಾಯ್ ಬಣಕ ನನ್ನ ನೀರೊಳದಿದ್ಯಾ? ಈಗ ಗೊತ್ತಾಯ್ತಾ? ನನಗೂ ಆ ವಿಷಯ ಕೇಳ್ದಾಗಿಂದ ಹಿಂಗೆ ಉಸಿರುಗಡ್ದಂಗ ಆಯ್ತಿರೋದು. ಉಸಿರು ನಿಂತದಂಗ ಆಗೋಯ್ತು. ಏ ಮೂದೇವಿ, ನೀನ್ ಊರು ಬಿಟ್ಟು ಹೋಗ್ಬೇಕು ಅಂತ ನನ್ನ ಭೂಮಿ ಬಿಟ್ಟೆ ಕಳಿಸ್ಬೇಕು ಅನ್ಕೊಂಡಿದ್ದೀನಿ. ಯೋ ನಂಜಮ್ಮ, ಆ ಬಂಗಾರಮ್ಮ ಹೇಳ್ದಂಗೆ ನನ್ನ ಊರ್ ಬಿಟ್ಟು ಕಳ್ಸ್ಬಿಟ್ರೆ ನಾನ್ ಎಲ್ಲಿಗೆ ಅಂತ ಹೋಗ್ಲಿ? ಅಲ್ಲಿ ಹೋಗಿ ಯಾಕೆ ಪ್ರಾಣ ಬಿಟ್ಟಿಯಾ? ಒಂದ್ ಕೆಲಸ ಮಾಡವ, ಇದ್ರೊಳಗೆ ಮಕ್ಕ ಇಟ್ಕೊಂಡು ಇಲ್ಲೇ ಪ್ರಾಣ ಬಿಟ್ಬಿಡು. ಹಾಳಾದವಳೆ. ನನ್ ಸಂತ ನನಗೆ ಅಂದ್ರೆ ನಿಂದೊಂಥರ. ಶಿವನೇ, ಆ ಬಂಗಾರಮ್ಮನಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳಿ ನಾನು? ಆಮೇಲೆ ನಮ್ ಕಾಳೆ ಅವನು ಯೋಟ್ ಬೆಂಬಲ ಕೊಟ್ಟವನೇ. ಇಂಥ ಸಮಯದಾಗೆ ನಾವು ಅವನು ಮರಿಬಾರ್ದು. ಎಲ್ರು ನಮ್ ಸಂಸಮಕ್ಕೆ ಹೆಜ್ಜೆ ಹಾಕವ್ರೆ. ಪುಟಮೆ, ನಾವು ನಮ್ಮ ಹಳ್ಳಿಯಂದ್ರೂ ಮರೆಯಂಗಿಲ್ಲ. ಅವ್ರು ಇದ್ದಿದ್ದಕ್ಕೆ ತಾನೇ ಅವ್ರನ್ನೆಲ್ಲ ಹಿಡಿದು ಪೊಲೀಸರು ಕೊಟ್ಟಿದ್ದು. ಹೌದು ಕಣಯ್ಯ, ಸಿರಿ ನಮ್ಗಳಿಯ ಮಾತ್ರ ಅಲ್ಲ, ಮಗನ್ಗಿಂತಲೂ ಹೆಚ್ಚೆ. ಓ, ಬಾವರೇ ಬಂದ್ಬಿಟ್ರು. ಬಾರಪ್ಪ ಬಾ. ಬನ್ನಿ, ನೀವು 100 ವರ್ಷ ಆಯಸ್ಸು. ಅಯ್ಯೋ ಮಾವಯ್ಯ, ನನ್ನ ಆಯಸ್ಸೆಲ್ಲ ನಮ್ಮ ಅವ್ವಂಗೆ ಪುಟ್ಟವಂಗೆ ಇರಲಿ. ಬಿಡ್ತು ಅನ್ನಪ್ಪ, ನೀನ್ ಸಂದಾಗ ಬಾಳಿ ಬದುಕಿದ್ರೇನೆ ನಾವು ನೆಮ್ಮದಿಯಾಗಿ ಉಸಿರು ಬಿಡಕ್ಕಾಗದು. ಅವ ಮಾರ್ಕೆಟ್ ಹೋಗಿದ್ದೆ. ನೀವು ಬೆಂಗಳೂರು ಗಂಟ ನಡ್ಕೊಂಡೋಗಿ ಕಾಲು ನೋವು ಬಂದಿರ್ತದಲ್ವೇ, ಅದಕ್ಕೆ ನಿಮಗೆ ಅಂತ ತಲೆ ತಗೊಂಬಂದಿನಿ, ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದಪ್ಪ? ನೀವೇನ್ ಬಾವ, ಅವ್ವನೇ ಮೂಲಿಕೆಯಲ್ಲಿ ಪಾಂಡಿತ್ಯ ಪಡ್ಕೊಂಡಿರ್ಬೇಕಾದ್ರೆ ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅವ್ವ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮಗ ತಂದ್ಕೊಟ್ಟಂಗೆ ಇರಕ್ಕಿಲ್ವಲ್ಲ ಸುಮ. ಸರಿಯಾಗಿ ಹೇಳಿದ್ರಿ ಸಾಹೇಬ್ರೆ.
ಈ ಡವ್ವೆಲ್ಲ ಬೇಡ, ಆಚೆ ಬಾ. ನಮ್ ಬಾವ ಏನ್ ನಿನ್ನ ತಿನ್ಕೊಂಬಿಡಲ್ಲ. ಅಲ್ಲ ಸಾಹೇಬ್ರಿಗೆ ನನ್ನ ನೋಡಿದ್ರೆ ಆಗಲ್ವಲ್ಲ, ಸುಮ್ಮನೆ ಯಾಕೆ ಆಚೆ ಬಂದು ಅವ್ರ ಮೂಡ್ ಹಾಳು ಮಾಡೋದು ಅಂತ. ಅಯ್ಯೋ ನವ ಸ್ನೇಹ, ಇದೆಲ್ಲ ಹುಡುಗಾಟ. ಹೋಗು, ಹಳ್ಳಿ ಅಂದ್ರೆ ಗೊತ್ತಿ ಮಜ್ಜಿಗೆ ತಕಬ ಹೋಗು. ಅವ ನಂಗೇನು ಬೇಡ. ಏ ನೀನ್ ಕುತ್ಕ, ಸುಮ್ಕೆ ಕೊಡ್ತಾ. ಹೈ ಫೋಟೋ ರಚೇನು.